ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ RH ನಟರಾಜ್ ಅವರಿದ್ದಾರೆ. ನಮಸ್ತೆ, ಸ್ವಾಗತ. ಹೊಸಬರ ನಂತರ ಹಳಬರು, ಇದು ಬಹಳ ಹಿಂದೆನೆ ಚರ್ಚೆಲಿತ್ತು ಮತ್ತು ಆಗ್ಲೇ ಅನೇಕ ವಿಶ್ಲೇಷಕರು ಹೇಳಿದ್ರು ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ ಅಂತ. ಸೀಮಿತ ಸಚಿವ ಸ್ಥಾನ ಇರೋ ಹೊತ್ತಿಗೆ ಇಷ್ಟು ಜನರಿಗೆ ಅವಕಾಶ ಕಲ್ಪಿಸಬೇಕು ಅಂದ್ರೆ ಈ ತರ ಪುನರಚನೆ ಅಗತ್ಯ ಇರುತ್ತೆ ಅಂತ. ಮೊದಲ ಸಿದ್ದರಾಮಯ್ಯ ಅವರ ಅವಧಿಯಲ್ಲೂ 2013ರಿಂದ 16ಕ್ಕೆ ಮತ್ತೆ ಸಂಪುಟ ಪುನರಚನೆಯನ್ನ ಮಾಡಿದ್ರು. ಹಾಗಾಗಿ ಈ 16 ಶಾಸಕರ ಭೇಟಿ ಸುಮಾರು 30 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆ ಏನಿದೆ ಮತ್ತು ಇವರ ಬೇಡಿಕೆ ಮತ್ತು ಆ ನಿಟ್ಟಿನ ಚರ್ಚೆಗಳು, ಇದೆಲ್ಲದರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇವತ್ತು ಹಿರಿಯ ಶಾಸಕರುಗಳು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ನಮಗೆ ಮಂತ್ರಿ ಸ್ಥಾನ ಕೊಡಬೇಕು, 2.5 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ ನಂತರ ಕಳೆದ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಏನು ಸಂಪುಟ ಪುನರಚನೆಯನ್ನ ಮಾಡಿದ್ರು, ಅದೇ ರೀತಿಯಾದಂತಹ ಪುನರಚನೆ ಈಗಲೂ ಕೂಡ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಆದ್ರೆ ಆಗಿಲ್ಲ. ಹಾಗಾಗಿ ನಮ್ಗೊಂದು ಈ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಆಕಾಂಕ್ಷೆ, ಅತೃಪ್ತಿ ಮತ್ತು ಅಸ್ತಿತ್ವದ ಹೋರಾಟ ಅಂತ ಈ ಹಿರಿಯ ಮಂತ್ರಿಗಳು. ಯಾಕೆಂದ್ರೆ ಕೆಲವು ಬಾರಿ 5 ಬಾರಿ 6 ಬಾರಿ 7 ಬಾರಿ ಆಯ್ಕೆ ಆಗಿರುವಂತಹ CS ಪಾಟೀಲ್, ಏನು ಅಪ್ಪಾಜಿ ನಾಡಗೌಡ ಅಂತ ಹೇಳಿದ್ರೆ, GS ಪಾಟೀಲ್ ರೋಣ ಕ್ಷೇತ್ರದ ಶಾಸಕರು, ಹೀಗೆ 3 ಬಾರಿಗಿಂತ ಹೆಚ್ಚು ಬಾರಿ ಆಯ್ಕೆ ಆಗಿರುವಂತಹ ಶಾಸಕರುಗಳು ನಮಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ಅವ್ರ ಆಕಾಂಕ್ಷೆ. ಅದ್ರ ಜೊತೆಗೆ ಬರೀ ಕೇವಲ ಆಕಾಂಕ್ಷೆ ಅಂತಾನೆ ನೋಡ್ಬಾರ್ದು, ಅದು ಅತೃಪ್ತಿ ಹಾಗೂ ಅಸ್ತಿತ್ವದ ಹೋರಾಟ ಅಂತ ನೋಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸದ್ಯದಲ್ಲೇ ಬರ್ತಾ ಇರುವಂತ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳು, ಸ್ಥಳೀಯ ಸಂಸ್ಥೆಗಳು, ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ, ಇವುಗಳೆಲ್ಲವೂ ಈ ಎಲ್ಲ ಚುನಾವಣೆಗಳಲ್ಲಿ ಅವರು ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕಾಗುತ್ತೆ. ತಮ್ಮ ಜಿಲ್ಲೆಯ ಮಟ್ಟಿಗೆ ಅವರು ತಮ್ಮ ಪ್ರಾಬಲ್ಯವನ್ನ ತೋರಿಸಲೇಬೇಕಾಗುತ್ತೆ. ಯಾಕೆಂದ್ರೆ ಸತತವಾಗಿ ಆಯ್ಕೆಯಾಗಿ ಬರ್ತಾ ಇರುವಂತಹ ಆ ಶಾಸಕರುಗಳು ಒಂದು ಸಮುದಾಯದ ಪ್ರಭಾವಿ ನಾಯಕರಾಗಿರ್ತಾರೆ ಅಥವಾ ಜಿಲ್ಲೆಯ ಒಂದು ಪ್ರಭಾವಿ ನಾಯಕರಾಗಿರ್ತಾರೆ. ಹೀಗಾಗಿ ತಮ್ಮ ಪ್ರಾತಿನಿಧ್ಯವನ್ನ, ತಮ್ಮ ಪ್ರಭಾವವನ್ನ ಉಳಿಸ್ಕೊಳ್ಳಬೇಕಾದಂತ ಪರಿಸ್ಥಿತಿಗೆ, ಒತ್ತಡಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ, ಈಗ ಆಡಳಿತ ನಡೆಸ್ತಾ ಇರುವಂತ ಕಾಂಗ್ರೆಸ್ ಪಕ್ಷಕ್ಕೆ, ಅದು ಅಧಿಕಾರ ಹಸ್ತಾಂತರಕ್ಕಾಗಿ ಒಂದು ತೆರೆಮರೆಯಲ್ಲಿ ನಡೀತಾ ಇರುವಂತ ಚಟುವಟಿಕೆಗಳ ಸಮಯದಲ್ಲಿ ಈ ರೀತಿಯಾಗಿ ಒಟ್ಟಾರೆ ಒಂದು 30ರಿಂದ 35 ಜನ ಶಾಸಕರು ಒಟ್ಟಾಗಿ ಬಂದು ಕೂರ್ತಾರೆ, ನಿಲ್ತಾರೆ ಅಂತ ಹೇಳಿದಾಗ ಅದನ್ನ ಬಂಡಾಯ ಅಂತ ನೋಡ್ಲಿಕ್ಕಾಗಲ್ಲ, ಅಥವಾ ಎಲ್ಲೋ ತೆರೆಮರೆಯಲ್ಲಿ ನಡೀತಾ ಇರುವಂತ ಚಟುವಟಿಕೆ ಅಂತಾನೂ ಹೇಳಕ್ಕಾಗಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಅಂತಾನೂ ಹೇಳಿಕ್ಕಾಗಲ್ಲ. ಯಾಕಂದ್ರೆ ನಾ ಹೇಳ್ದಲ್ಲಾಗ್ಲೇ ಅತೃಪ್ತಿ, ಆಕಾಂಕ್ಷೆ ಮತ್ತು ಅಸ್ತಿತ್ವಕ್ಕಾಗಿಯೇ ಹೋರಾಟ, ಈ 3 ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗತ್ತೆ. ಇದನ್ನ ಅವ್ರು ಎಲ್ಲರೂ ಸಹ, ಶಾಸಕರುಗಳೆಲ್ಲರೂ, ಆಯ್ಕೆ ಆಗಿರುವಂತವ್ರೆಲ್ಲರಿಗೂ ಅಧಿಕಾರಕ್ಕಾಗಿ ತಾವು ಇವ್ರ ರೀತಿಯಾದಂತಹ ಹೋರಾಟ ಮಾಡ್ಬೇಕಾಗಿರುವಂತ ಅನಿವಾರ್ಯ ಅಂತ ಬಿಂಬಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದೇ ಪ್ರಯತ್ನವನ್ನ ಈ ಶಾಸಕರುಗಳು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಹಿರಿತನದ ಹಕ್ಕನ್ನ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ರೀತಿ ನೋಡುತ್ತಾರೆ ಅನ್ನುವಂಥದ್ದು ಒಂದು ಪ್ರಮುಖ ವಿಷಯವಾಗುತ್ತೆ. ಇದೆಲ್ಲದರ ನಡುವೆ ಅಧಿಕಾರ ಹಸ್ತಾಂತರಕ್ಕಾಗಿ ನಡೀತಾ ಇರುವಂತಹ ಹಗ್ಗ ಜಗ್ಗಾಟದ ಹಿನ್ನೆಲೆಯಲ್ಲಿ ನೋಡೋದಾದ್ರೂ ಕೂಡ ಈ ಬೆಳವಣಿಗೆಗಳು ಒಂದು ದೊಡ್ಡ ಕುತೂಹಲದ ವಿದ್ಯಮಾನ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಹಲವಾರು ಮಂದಿ ಶಾಸಕರುಗಳು ಮುಖ್ಯಮಂತ್ರಿಗಳ ಪರವಾಗಿ, ಉಪಮುಖ್ಯಮಂತ್ರಿಗಳ ಪರವಾಗಿ ಮತ್ತು ಕೆಲವರು ವಿರುದ್ಧವಾಗಿ ಮತ್ತು ಅವರಿಗೆ ವ್ಯತಿರಿಕ್ತವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಜೊತೆಯಾಗಿ ಈ ವಿಷಯದಲ್ಲಿ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳ್ತಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ಹೈಕಮಾಂಡ್ ಯಾವ ನಿರ್ಧಾರ ಅನ್ನುವಂಥದ್ದನ್ನ ಪ್ರಕಟ ಮಾಡಿಲ್ಲ. ಆಗ್ಲೇ ಸರ್ಕಾರ ಏನು 2.5 ವರ್ಷ ಅಲ್ಲ, ಈಗಾಗಲೇ ಇನ್ನೇನು 2 ವರ್ಷ 10 ತಿಂಗಳ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸಿದೆ. ಮೇ ಬಂದ್ರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಇಂತಹ ಸಮಯದಲ್ಲಾದ್ರೂ ಹೈಕಮಾಂಡ್ ಒಂದು ನಿರ್ಧಾರವನ್ನ ಪ್ರಕಟ ಮಾಡಲೇಬೇಕು ಅನ್ನುವಂತ ಒಂದು ಅನಿವಾರ್ಯ ಒಂದು ಒತ್ತಡವನ್ನ ತರುವಂತ ಪ್ರಯತ್ನ ಆಗಿದೆ. ಇದು ಅಂದ್ರೆ ನೀವು ಅಧಿಕಾರ ಹಸ್ತಾಂತರ ಆಗತ್ತೆ ಅಥವಾ ಇಲ್ಲ, ಯಾವ್ದಾದ್ರು ಒಂದು ವೆರಿ ಕ್ಲಿಯರ್. ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿದ್ರೆ ಮಂತ್ರಿಮಂಡಲ ಪುನರಚನೆ, ಏನು ಇರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂತ್ರಿಮಂಡಲ ಪುನರಚನೆ ಮಾಡಲ್ಲ. ಅಧಿಕಾರ ಹಸ್ತಾಂತರ ಜೊತೆಯಾಗಿ ಹೊಸ ಮಂತ್ರಿಮಂಡಲ ಅಸ್ತಿತ್ವಕ್ಕೆ ಬರುವಂತದ್ದು. ಹಾಗಾಗಿ ಇದು ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ. ಇಲ್ಲಿ ಇರುವಂತ ಶಾಸಕರುಗಳನ್ನ ಗಮನಿಸಿದಾಗ, 30-35 ಜನ ಶಾಸಕರುಗಳನ್ನ ಗಮನಿಸಿದಂತ ಸಮಯದಲ್ಲಿ ಅದರಲ್ಲಿ ಮೆಜಾರಿಟಿ ಶೇರ್ ಯಾರಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳ ಜೊತೆ ಕುಳಿತುಕೊಂಡಿರುವಂತವ್ರು ತುಂಬಾ ಜನ. ಕೆಲವ್ರನ್ನ ಮೊನ್ನೆ ನೋಡಿದಾಗ ನೀವು ಗಮನಿಸಿರ್ಬೋದು, ಏನು ಒಂದು ಖಾಸಗಿ ಹೋಟೆಲ್ನಲ್ಲಿ ಒಂದು ಭೋಜನ ಕೂಟ ನಡೀತು, ಅಲ್ಲಿ ಪಾಲ್ಗೊಂಡಿದ್ದಂತ ಶಾಸಕರುಗಳ ಪೈಕಿ ಅವ್ರ ಜೊತೆ ಗುರುತಿಸ್ಕೊಂಡಿರುವಂತವ್ರೆ ಹೆಚ್ಚಿನ ಸಂಖ್ಯೆಯಲ್ಲಿದ್ರು. ಇವತ್ತು ನೋಡಿದಂತ ಸಮಯದಲ್ಲಿ ಇವತ್ತು 2 ಕಡೆ ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಜೊತೆಲಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆಲಿರುವಂತಹ ಶಾಸಕರುಗಳು ಇದ್ದಾರೆ, ಹಾಗೆ ಉಪಮುಖ್ಯಮಂತ್ರಿಗಳ ಜೊತೆ ಪ್ರಬಲವಾಗಿ ಗುರುತಿಸಿಕೊಂಡಿರುವಂತಹ ಶಾಸಕರುಗಳು ಇದ್ದಾರೆ. ಇವರೆಲ್ಲರೂ ಒಟ್ಟಾಗಿ ಒಂದು ರಣತಂತ್ರವನ್ನ ರೂಪಿಸಿದ್ದಾರೆ. ಒಂದು ಹೈಕಮಾಂಡ್ ಅನ್ನ ಮೇಲೆ ಒತ್ತಡ ಇರುವಂತದ್ದು. ನೀವು ಕ್ಲಿಯರ್ ಆಗಿ ಹೇಳಿ, ಯಾಕೆ ಅಂತ ಹೇಳಿದ್ರೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂದ್ರೆ ಒಟ್ಟಾಗೆ ಮಾಡಿ ಎರಡನ್ನು.
ಇಲ್ವಾ ಮಂತ್ರಿಮಂಡಲ ಪುನರಚನೆ ಮಾಡಿ ಅಂತ. ಹೀಗಾಗಿ ಇದು ಒಂದು ಹೈಕಮಾಂಡ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ಆಗಿದೆ. ಸಿದ್ದರಾಮಯ್ಯ ಅವರು ಆಗ್ಲೇ ಅದನ್ನ ಹೇಳಿದ್ದಾರೆ, ನಾನು ಹಿಂದೆನೆ ಹೇಳಿದ್ದೆ ಮಂತ್ರಿಮಂಡಲ ಪುನರಚನೆ ಮಾಡ್ತೀನಿ ಅಂತ, ಅದು ನನ್ನ ಇರಾದೆ ಕೂಡ ಆಗಿತ್ತು. ಆದ್ರೆ ವಿಧಾನಮಂಡಲದ ಅಧಿವೇಶನ ಅಂದ್ರೆ ಮೊದಲು ರಾಜ್ಯಪಾಲರ ಅಧಿವೇಶನ ಜಂಟಿ ಅಧಿವೇಶನ ಬಂತು, ಆನಂತರದಲ್ಲಿ ಬಜೆಟ್ ಅಧಿವೇಶನ, ಈ ರೀತಿಯಾದಂತಹ ಕೆಲವಾರು ಕಾರಣಗಳು ಇದಕ್ಕೆ ಅಡ್ಡಿಯಾಗಿದ್ದಾವೆ. ಹೀಗಾಗಿ ಈಗ ಮತ್ತೆ ಮಂತ್ರಿಮಂಡಲ ಪುನರಚನೆ ಮಾಡಬೇಕು ಅನ್ನುವಂತ ನನಗೂ ಮನಸ್ಸಿದೆ ಮತ್ತು ತೀರ್ಮಾನ ಕೂಡ ಮಾಡಿದ್ದೀನಿ. ಆದ್ರೆ ಅದಕ್ಕೊಂದು ಅನುಮತಿ ಬೇಕಾಗುತ್ತೆ, ಹೈಕಮಾಂಡ್ ಅನುಮತಿ. ಹಾಗಾಗಿ ಅಧಿವೇಶನ ಮುಗಿದ ನಂತರ ದೆಹಲಿಗೆ ಹೋಗ್ತೇನೆ, ಅವರ ಅನುಮತಿಯನ್ನ ಪಡ್ಕೊಂಡು ನಾನು ಆ ಪ್ರಕ್ರಿಯೆಯನ್ನ ಮಾಡ್ತೀನಿ ಅನ್ನೋ ಮಾತು ಹೇಳಿದ್ದಾರೆ. ಈಗ ಕಾಂಗ್ರೆಸ್ಸಿನ ಈ ಶಾಸಕರುಗಳು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಇರೋದಕ್ಕೆ ಬಹುತೇಕ ಬಾಲಕೃಷ್ಣ ಅವರು ಹೇಳಿದ್ ನೋಡಿದ್ರೆ ಏಪ್ರಿಲ್ ಮೊದಲ ವಾರದಲ್ಲಿ ಅವರು ಹೋಗ್ತಿದ್ದಾರೆ. ಆ ಸಮಯದಲ್ಲಿ ಹೈಕಮಾಂಡ್ ನ ನಾಯಕರು ಯಾರು ಇರ್ತಾರೋ ಅವ್ರನ್ನ ನೋಡಿ, ಹೈಕಮಾಂಡ್ ನಾಯಕರು ಅಂದ್ರೆ ಇರೋದು ಇಬ್ರೇ ಅಲ್ಲಿ. ಯಾಕೆಂದ್ರೆ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಲ್ಲಿ ಇರ್ತಾರೆ, ಯಾವಾಗ ಬೇಕಾದ್ರೂ ಇವರೆಲ್ಲರೂ ಕೂಡ ಅವ್ರು ನಮ್ಮವರೇ ಅನ್ನೋ ರೀತಿಯಲ್ಲಿ ಹೋಗಿ ಭೇಟಿ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ತೀರ್ಮಾನ ತಗೊಳ್ಬೇಕಾಗಿರುವಂತದ್ದು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, ಹಾಗೆ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಕೆ.ಸಿ. ವೇಣುಗೋಪಾಲ್. ಈಗ ಕೆ.ಸಿ. ವೇಣುಗೋಪಾಲ್ ಅವರು ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಈ ಎಲ್ಲ ವಿಧಾನಸಭೆ ಚುನಾವಣೆಗಳಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಅವರು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ತೀರ್ಮಾನವನ್ನು ಯಾವ ರೀತಿಯಾದಂತಹ ತೀರ್ಮಾನ ತಗೊಳ್ತಾರೆ ಅನ್ನೋದ್ರ ಮೇಲೆ ರಾಜ್ಯ ರಾಜಕಾರಣದ ಬೆಳವಣಿಗೆಗಳಾಗುತ್ತೆ. ಒಟ್ಟು ಈ ಬೆಳವಣಿಗೆ ಇದೆಯಲ್ಲ, ಒಟ್ಟು ಮಂತ್ರಿಗಳು ಒಟ್ಟಾಗುವಂಥದ್ದು ಹೈಕಮಾಂಡ್ ಅನ್ನ ಹಿಡಿದು ನಿಲ್ಲಿಸುವಂತ ಪ್ರಯತ್ನ. ನೀವು ಅದನ್ನಾದ್ರೂ ಹೇಳಿ, ಇದನ್ನಾದ್ರೂ ಹೇಳಿ. ಯಾಕೆ ಅಂತ ಹೇಳಿದ್ರೆ ಗೊಂದಲ ಮುಂದುವರೆದಿದೆ. ಈ ಗೊಂದಲದ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ನಡೀತಾ ಇರುವ ಕಾರಣಕ್ಕಾಗಿ ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾ ಇಲ್ಲ. ಬಹುತೇಕ ಶಾಸಕರುಗಳು ಅದನ್ನೇ ಹೇಳಿದ್ರು. ಮೊನ್ನೆ ಶಾಸಕಾಂಗ ಸಭೆಯಲ್ಲಿ ಕೂಡ ಒಂದು ದೊಡ್ಡ ಜಟಾಪಟಿಯನ್ನೇ ನಡೀತು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ. ಈ ರೀತಿ ಅಧಿಕಾರಿಗಳಿಗೆ ಹೇಗಾಗಿದೆ, ಹಗ್ಗ ಜಗ್ಗಾಟ ನಡೀತಾ ಇದೆ ಅಧಿಕಾರ ಹಸ್ತಾಂತರಕ್ಕಾಗಿ. ನಾವು ಯಾರ ಮಾತನ್ನ ಕೇಳ್ಬೋದು? ಮುಖ್ಯಮಂತ್ರಿಯಾಗಿ ಇವರೇ ಇರ್ತಾರ ಅಥವಾ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯಾಗಿ ಇರ್ತಾರ? ಯಾರನ್ನು ಕೇಳಬೇಕು? ಈ ರೀತಿಯಾದಂತಹ ಒಂದು ಕಂಟ್ರೋಲ್ಡ್, ಎಲ್ಲ ಒಂದು ಹದ ತಪ್ಪಿದೆ ಆಡಳಿತ ಅಂತಾನೆ ಹೇಳ್ಬೋದು ಈ ಚಟುವಟಿಕೆ ಕಾರಣಕ್ಕಾಗಿ. ಹಾಗಾಗಿಯೇ ಶಾಸಕರುಗಳು ಇಂತಹ ಒತ್ತಡವನ್ನ ಹೇರುವ ಮೂಲಕ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿ ತೀರ್ಮಾನ ಪ್ರಕಟಿಸಿ ಒಂದು ಹದಕ್ಕೆ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಟರಾಜ್ ಅವರೇ, ನಾಯಕತ್ವ ಬದಲಾವಣೆ ಹಿನ್ನೆಲೆಯಲ್ಲಿ ತಾವದನ್ನ ವಿಶ್ಲೇಷಣೆ ಮಾಡಿದ್ರಿ. ಇದನ್ನ ಇನ್ನೊಂದು ಆಯಾಮದಲ್ಲಿ ನೋಡ್ಬೋದಾ? ಇಲ್ಲಿ ತನಕ ಒಂದಷ್ಟು ಮಂದಿ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಗುರುತಿಸ್ಕೊಂಡಿದ್ರು, ಬದಲಾವಣೆ ಆಗತ್ತೆ, ಬದಲಾವಣೆ ಆದ್ರೆ ನಮ್ಗೆ ಅವಕಾಶ ಸಿಗತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು ಕೆಲವರಿಗಂತೂ. ಆದ್ರೆ ಈಗ ಅದಕ್ಕೊಂದು ಪೂರ್ಣ ವಿರಾಮ ಸಿಗದೆ ಇರೋ 2 ವರ್ಷಗಳನ್ನ ನಾವು ಕಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಎಚ್ಚರ ಅವ್ರಿಗಾಗಿದೆ. ಯಾಕೆಂದ್ರೆ ಬಿಹಾರ ವಿಧಾನಸಭೆ ಚುನಾವಣೆಗಿಂತ ಮುಂಚೆನೆ ಒಂದು ಪಟ್ಟಿಯನ್ನ ಮುಖ್ಯಮಂತ್ರಿಗಳು ಸಿದ್ಧ ಮಾಡಿದ್ರು, ದೆಹಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ನಾಯಕತ್ವದ ಜಟಾಪಟಿ ಹಾಕಿ ಅವರೊಂದು ರಾಷ್ಟ್ರೀಯ ಸುದ್ದಿವಾಹಿನಿಗೆ ಹೇಳಿಕೆ ಕೊಟ್ಟು ವಾಪಸ್ ಬರೋ ಹಾಗಾಯ್ತು. ಆಗ್ಲೇ ಸಂಪುಟ ಪುನರಚನೆ ಸುದ್ದಿ ಇತ್ತು. ಮತ್ತೆ ಅಧಿಕಾರಕ್ಕೆ ಬರೋ ಮುಂಚೆನೆ ಅನೇಕ ಹಿರಿಯರಿದ್ದಾರೆ, ಹಾಗಾಗಿ 2.5 ವರ್ಷಗಳ ನಂತರ ಅವಕಾಶ ಕೊಡ್ತೀವಿ ಅಂತ ಮೌಖಿಕವಾಗಿ ಹೈಕಮಾಂಡ್ ಮತ್ತು ಇಲ್ಲಿನ ನಾಯಕರುಗಳು ಅವರಿಗೆ ಆಶ್ವಾಸನೆ ಕೊಟ್ಟಿದ್ರು ಅನ್ನೋ ಮಾಹಿತಿ ರಾಜಕೀಯ ವಲಯದಲ್ಲಿ ಪಡಸಾಲೆಯಲ್ಲಿ ಚರ್ಚೆಲಿತ್ತು. ಹೀಗಾಗಿ ಈ ಸಮಯವನ್ನ ಬಿಟ್ರೆ ನಾವು ಮಂತ್ರಿಗಳಾಗೋದಕ್ಕಾಗೋದಿಲ್ಲ ಅನ್ನೋ ಒತ್ತಡಕ್ಕೆ ಬಂದಿದ್ದಾರೆ. ನಾಯಕತ್ವ ಚರ್ಚೆನ ಪಟ್ಕಕ್ಕಿಟ್ಟು ಆ ಆಯಾಮದಲ್ಲಿ ನೋಡ್ಬೋದಾ ಇದನ್ನ ನಾವು? ಇಲ್ಲ, ಇಲ್ಲಿ 2 ಆಯಾಮ ಇದೆ ಮಂಜುಳಾ. ಒಂದು, ಇಲ್ಲಿರುವಂತಹ 2 ಬಣಗಳು ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಒಂದು ಬಣ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಶತಾಯಗತಾಯ ಹೋರಾಟ ನಡೀತಾ ಇರುತ್ತದೆ. ಇನ್ನೊಂದು ಬಣ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ನಾವು ಮುಂದುವರಿಬೇಕು, ಅವರ ನಾಯಕತ್ವ ಅಬಾಧಿತವಾಗಿರಬೇಕು ಅನ್ನುವಂತ ಒಂದು ಬಣ. ಈ 2 ಬಣಗಳು ಒಟ್ಟಾಗಿ ಮಂತ್ರಿಮಂಡಲ ಪುನರಚನೆ ಎನ್ನುವಂತ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ನೀವು ಮಂತ್ರಿಮಂಡಲ ಪುನರಚನೆ ಆಗುತ್ತೆ ಅಂದ್ರೆ ಒಂದು ಕ್ಲಿಯರ್ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ. ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ, ಈಗ ಬೇಡ ನಾವು ಮುಂದೆ ತೀರ್ಮಾನ ತಗೊಳ್ತೀವಿ ಅಂದ್ರೆ ಈ ಗೊಂದಲ ಮುಂದುವರಿಯುತ್ತೆ. ಅಂದ್ರೆ ಒಂದು ಕ್ಲಾರಿಟಿ ಬೇಕಾಗಿದೆ ಅವರಿಗೆ, ಶಾಸಕರುಗಳಿಗೆ. ಯಾಕೆ ಅಂತ ಹೇಳಿದ್ರೆ ಇಂತಹದೇ ಗೊಂದಲದಲ್ಲಿ ತಾವು ಬಹುತೇಕ ಶಾಸಕರ ಜೊತೆ ನಾವು ಮಾತಾಡಿದಾಗ ಹೇಳುವಂತದವರು ಈ ಗೊಂದಲದ ಪರಿಣಾಮವಾಗಿ ತಮಗೆ ಕ್ಷೇತ್ರದಲ್ಲೂ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿ ಯೋಜನೆಗಳನ್ನ ಕೈಗೊಳ್ಳಕ್ ಆಗ್ತಾ ಇಲ್ಲ, ಮಂತ್ರಿಗಳಂತೂ ಯಾರ ಮಾತನ್ನು ಕೇಳದೆ ಇರುವಂತ ಸ್ಥಿತಿ ತಲುಪಿದೆ. ಹಾಗಾಗಿ ಇದಕ್ಕೆ ಒಂದು ಅಂತ್ಯ ಆಡ್ಲೇಬೇಕಾಗುತ್ತೆ. ಹೈಕಮಾಂಡ್ ಹೆಚ್ಚು ಕಾಲ ಈ ವಿವಾದವನ್ನ ಈ ರೀತಿಯಾಗಿ ಲಂಬಿಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಯಾವ್ದಾದ್ರು ಒಂದು ತೀರ್ಮಾನವನ್ನ ಪ್ರಕಟ ಮಾಡ್ಬೇಕು ಅಂತ ಆ ಮೂಲಕ ಹೈಕಮಾಂಡ್ ಅನ್ನ ಒತ್ತಡಕ್ಕೆ ಸಿಲುಕಿಸುವಂತ ಪ್ರಯತ್ನ ಆಗಿದೆ. ಅದ್ರ ಮೂಲಕ ಕೆಲವರಿಗೆ ಮಂತ್ರಿ ಸ್ಥಾನ ಸಿಗಬಹುದು, ಕೆಲವ್ರಿಗೆ ಸಿಗದೇ ಇರಬಹುದು. ಅದೇನೇ ಇದ್ರು ಕೂಡ ಬಹುತೇಕ ಇರುವಂತ ಎಲ್ಲ ಶಾಸಕರುಗಳಿಗೂ ಕೆಲವು ಮಂದಿ ಬಿಟ್ರೆ ಉಳಿದವ್ರಿಗೆಲ್ಲರಿಗೂ, ಕೆಲವರು ಮಂತ್ರಿಗಳಾಗಿದ್ರೆ ಉಳಿದಂತವರೆಲ್ಲರೂ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿರುವಂತ ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲೇನು ಅಂದ್ರೆ ಯಾವ್ದು ಇಲಾಖೆಯ ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಸಿಕ್ಕಿಲ್ಲ ಅನ್ನೋದು ಬಿಟ್ರೆ ಬೇರೆ ಏನಿಲ್ಲ. ಎಲ್ಲ ರೀತಿಯಾದಂತಹ ಅಧಿಕಾರ ಅವರಿಗಿದೆ, ಮಂತ್ರಿಗೆ ಸಿಗುವಂತ ಸ್ಥಾನಮಾನಗಳು. ಆದ್ರೆ ಇವರಿಗೆ ಈ ಗೊಂದಲ ಇತ್ಯರ್ಥ ಆಗ್ಬೇಕಾಗಿದೆ. ಗೊಂದಲ ಇತ್ಯರ್ಥ ಆಗ್ಬೇಕಾಗಿದ್ರೆ ಡಿಸಿಎಂ ಪರವಾಗಿರುವಂತವ್ರು ಹೋಗಿ ಡಿಸಿಎಂ ಪರವಾಗಿ ಲಾಬಿ ಮಾಡಕ್ಕಾಗಲ್ಲ, ಸಿಎಂ ಪರವಾಗಿರೋರು ಸಿಎಂ ಪರವಾಗಿ ಲಾಬಿ ಮಾಡಕ್ಕಾಗಲ್ಲ. ಹಾಗಾಗಿ ಇದೊಂದು ಅನುಕೂಲಕರವಾದಂತ ಅಸ್ತ್ರ ಅಂದ್ರೆ ಸಂಪುಟ ಪುನರಚನೆ ಮಾಡಿ ಅಂತ ಹೊರಟಿರೋದು. ಇವರ ಉದ್ದೇಶ ಅಷ್ಟೇ, ಹೈಕಮಾಂಡ್ ಉತ್ತರ ಕೊಡಬೇಕು ಅನ್ನೋದಾಗಿದೆ.
ಹಾ, ಅವರ ಅಜೆಂಡಾಗಳು ಏನೇ ಇದ್ರು ಪಕ್ಷ, ಸರ್ಕಾರ ಇತರ ದೃಷ್ಟಿಯಿಂದ ನೋಡೋದಾದ್ರೆ ಮುಂಬರುವ ಚುನಾವಣೆ, ವಿಧಾನಸಭೆ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಹಿರಿಯ ಶಾಸಕರುಗಳಿದ್ದಾರೆ ಮತ್ತು ಮೌಲ್ಯಮಾಪನ, ಸಚಿವರ ಮೌಲ್ಯಮಾಪನ ಕೂಡ ಆಗಿಲ್ಲ. ಕೆಲವು ಸಚಿವರುಗಳು ಕೆಲಸನೇ ಮಾಡ್ತಿಲ್ಲ, ಇಲಾಖೆಯಲ್ಲಿ ಯಾವುದೇ ರೀತಿಯ ಒಂದು ಉತ್ತಮವಾದ ಕೆಲಸ ಆಗಿಲ್ಲ. ಈ ತರದೆಲ್ಲ ಇರೋ ಹೊತ್ತಲ್ಲಿ ಈ ಮೌಲ್ಯಮಾಪನ ಮತ್ತು ಪುನರ್ರಚನೆ ಪಕ್ಷಕ್ಕೆ ಮುಂಬರುವ ಚುನಾವಣೆಗೆ ಎಷ್ಟು ಅಗತ್ಯ ಅಂತ ಅನ್ಸುತ್ತೆ ತಮ್ಗೆ? ಖಂಡಿತವಾಗಿಯೂ ಆ ರೀತಿಯಾದಂತಹ ಒಂದು ಅನಿವಾರ್ಯತೆ ಇದ್ದೇ ಇದೆ. ಯಾಕೆ ಅಂತಂದ್ರೆ ಬಹುತೇಕ ಮಂದಿ ಶಾಸಕರು ನೋಡಿ, ಮಂತ್ರಿಗಳು, ಈ ಕೆಲವರು ಮಂತ್ರಿಗಳಾಗಿದ್ದಾರೆ. ಮಂತ್ರಿಗಳು ಎಲ್ಲಿ ಕೆಲಸ ಮಾಡ್ತಾರೆ? ಅವರ ಜಿಲ್ಲಾ ಉಸ್ತುವಾರಿ ಕೇಂದ್ರ ಸ್ಥಾನ ಇದೆ, ಅಲ್ಲಿ ಬಿಡ್ತಾರೆ. ಅದು ಬಿಟ್ಟರೆ ನಂತರ ವಿಧಾನಸೌಧದಲ್ಲಿ ಬಿಡಬೇಕು. ನಿಮಗೆ ಬಹುತೇಕ ಮಂತ್ರಿಗಳನ್ನ ನೋಡಿದಾಗ ಯಾರು ಕೂಡ ವಿಧಾನಸೌಧಕ್ಕೆ ಬರಲ್ಲ. ಅಂದ್ರೆ ಜನಸಾಮಾನ್ಯರು ಮತ್ತು ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡ್ಬೇಕಲ್ಲ, ಆಗಿಲ್ಲ. ಕೆಲವು ಮಂತ್ರಿಗಳು ಸರ್ವಶಿಕ್ಷಾ ಅಭಿಯಾನ ಕಚೇರಿಯಲ್ಲಿ ಇರ್ತಾರೆ, ಇನ್ ಕೆಲವರು ಸಾರಿಗೆ ಭವನದಲ್ಲಿದ್ದಾರೆ, ಇನ್ ಕೆಲವರು ಆರೋಗ್ಯ ಸೌಧದಲ್ಲಿ, ಇನ್ನೊಬ್ಬ ಮಂತ್ರಿ KDB ಕಚೇರಿಯಲ್ಲಿ. ಅಂದ್ರೆ ಅವ್ರಿಗೆ ಮಂತ್ರಿ ಸ್ಥಾನಕ್ಕೆ ಇಂಥದೇ ಸ್ಥಾನ. ಇಲ್ಲಿ ಮಂತ್ರಿ ಸ್ಥಾನಕ್ಕೆ ಬೇಕಾಗಿರೋರು ನಿಮ್ಗೆ ಕೊಠಡಿ, ಇಂಥ ಕೊಠಡಿ ಬೇಕು, ನನಗೆ ಈಸ್ಟ್ ಫೇಸ್ ಬೇಕು, ನನಗೆ ನಾರ್ತ್ ಫೇಸ್ ಬೇಕು, ನನಗೆ ಸೌತ್ ಫೇಸ್ ಬೇಕು, 3rd ಫ್ಲೋರ್ ಬೇಕು, 2nd ಫ್ಲೋರ್ ಬೇಕು, ವಿಕಾಸಸೌಧ ಬೇಡ, ವಿಧಾನಸೌಧನೇ ಬೇಕು ಅಂತೇಳಿ ಹಠ ಮಾಡಿ ರೂಮ್ ಅನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಬೆರಳೆಣಿಕೆಯಷ್ಟು ಮಂತ್ರಿಗಳನ್ನ ಬಿಟ್ಟರೆ ಉಳಿದವ್ರು ಯಾರು ವಿಧಾನಸೌಧದ ಕಡೆ ತಲೆನೇ ಹಾಕಲ್ಲ. ಇನ್ ಕೆಲವರುಗಳಿಗೆ ಅವ್ರ ಇಲಾಖೆಯ ಮಂತ್ರಿ ಅಂತಾನೆ ತುಂಬಾ ಜನಗಳಿಗೆ ಗೊತ್ತಿಲ್ಲ. ಇಂತಹ ಸ್ಥಿತಿ ಇದೆ. ಇನ್ನು ಕೆಲವರಿದ್ದಾರೆ, ಮುಖ್ಯಮಂತ್ರಿಗಳು ಯಾರೇ ಬದಲಾಗ್ಲಿ, ಯಾರೇ ಏನೇ ಆಗ್ಲಿ, ಅವರ ಮಂತ್ರಿ ಸ್ಥಾನ ಅಂತೂ ಅಬಾಧಿತವಾಗಿರುತ್ತೆ. ಈ ಸಮ್ಮಿಶ್ರ ಸರ್ಕಾರದಲ್ಲೂ ಅವರು ಮಂತ್ರಿ ಆಗಿರ್ತಾರೆ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಮಂತ್ರಿ ಆಗಿರ್ತಾರೆ, ಎಲ್ಲ ಕಡೆಯೂ ಮಂತ್ರಿಗಳಾಗಿರ್ತಾರೆ. ಇನ್ನು ಕೆಲವರು ಯಾವುದೇ ಅಧಿಕಾರವನ್ನು ಇಲ್ಲ. ಹೀಗಾಗಿ ಯಾರಿಗೆ ಇಲ್ಲಿವರೆಗೆ ಅಧಿಕಾರ ಸಿಕ್ಕಿಲ್ಲ, ಮತ್ತೆ ಯಾವ ಸಮುದಾಯಕ್ಕೆ ಅಧಿಕಾರ ಸಿಕ್ಕಿಲ್ಲ, ಯಾವ ಜಿಲ್ಲೆಗೆ ಸೂಕ್ತವಾದಂತ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಇವೆಲ್ಲವನ್ನ ಕ್ರೋಢೀಕರಿಸಿ ಜಿಲ್ಲೆ, ಸಮುದಾಯ ಮತ್ತೆ ಅವಕಾಶವೇ ಸಿಕ್ಕದಂತ ನಾಯಕರುಗಳಿಗೆ ಅವಕಾಶವನ್ನ ಕೊಡುವ ಮೂಲಕ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಹೊಸ ವರ್ಚಸ್ಸನ್ನ ತಂದುಕೊಡುವಂತ ಅನಿವಾರ್ಯತೆ ಇದೆ. ಇಲ್ಲದೆ ಹೋದ್ರೆ ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಅಧಿಕಾರ ಮುಂದುವರ್ಕೊಂಡು ಹೋಯ್ತು ಅಂದ್ರೆ ಮುಂಬರುವ ವಿಧಾನಸಭೆ ಚುನಾವಣೆ ಇರ್ಬೋದು ಅಥವಾ ಯಾವುದೇ ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆ ಮತ್ತೆ ಸರ್ಕಾರದ ವಿರುದ್ಧ ಒಂದು ಜನರ ಆಕ್ರೋಶ ವ್ಯಕ್ತ ಆಗೋದಂತೂ ನಿಶ್ಚಿತ. ಹಾಗಾಗಿ ಸರ್ಕಾರಕ್ಕೆ ಹೊಸ ರೂಪ ಕೊಡುವ ನಿಟ್ಟಿನಲ್ಲಿ ಸಂಪುಟ ಪುನರಚನೆ ಆಗ್ಲೇಬೇಕು ಮತ್ತು ಹೊಸ ಆಲೋಚನೆ ಮತ್ತು ಹೊಸ ರಕ್ತ ಸರ್ಕಾರಕ್ಕೆ ಇಂಡಕ್ಟ್ ಆಗ್ಲೇಬೇಕಾಗುತ್ತೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಯನ್ನ. ನಟರಾಜ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು.